ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯರ ಅಧ್ಯಕ್ಷತೆಯಲ್ಲಿ ಚಿಕ್ಕಬಳ್ಳಾಪುರದ ಜಿಲ್ಲಾ ಪಂಚಾಯತ್ನ ಎಚ್ ನರಸಿಂಹಯ್ಯ ಸಭಾಂಗಣದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಹಂಗಾಮಿ ಅಧ್ಯಕ್ಷ ಟಿ ಶ್ಯಾಮ್ ಭಟ್ ಅವರು, ಸಮಾಜದಲ್ಲಿ ಮಾನವ ಹಕ್ಕುಗಳನ್ನು ಉಲ್ಲಂಘನೆಯಾದಲ್ಲಿ ಅಂತಹ ಪ್ರಕರಣಗಳನ್ನು ದೂರುಗಳ ಮೂಲಕ ದಾಖಲಿಸಿಕೊಂಡು ಸಾಮಾಜಿಕ ಬಹಿಷ್ಕಾರದಂತಹ ಕ್ರಮಗಳು ಆಗಿದ್ದರೆ ಭೇಟಿ ಮಾಡಿ ಪರಿಹಾರ ನೀಡಲಾಗುವುದೆಂದರು. ಆಯೋಗದ ಕಾರ್ಯವ್ಯಾಪ್ತಿಯಲ್ಲಿ ಸರ್ಕಾರದ ಅಧಿಕಾರಿಗಳಿಂದ ಯಾವುದೇ ಇಲಾಖೆಯಿಂದ ಲೋಪವಾಗಿದ್ದರೆ ಅದರ ಬಗ್ಗೆ ವಿಚಾರಿಸಿ ದೂರು ದಾಖಲಿಸಿ ಅವರ ಮೇಲೆ ಮಾನವ ಹಕ್ಕುಗಳ ಆಯೋಗ ಕ್ರಮ ತೆಗೆದುಕೊಳ್ಳಲು ಸರ್ಕಾರಕ್ಕೆ ನಿರ್ದೇಶನ ನೀಡುತ್ತದೆ. ಆಯೋಗಕ್ಕೆ ನೇರವಾಗಿ ದೂರು ನೀಡಬಹುದು, ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಬಹುದು. ದಿನಪತ್ರಿಕೆಗಳಲ್ಲಿ ಪ್ರಕಟಣೆಯಾದರೂ ದೂರನ್ನು ದಾಖಲಿಸುವುದಾಗಿ ಅವರು ತಿಳಿಸಿದರು. ಈ ಸಂಬಂಧ ಮಾನವ ಹಕ್ಕುಗಳ ಆಯೋಗ ಅರಿವು ಮೂಡಿಸಲು, ಉಲ್ಲಂಘನೆಗೆ ಒಳಪಟ್ಟವರನ್ನು ಗುರುತಿಸಲು ಜಿಲ್ಲೆಗಳಿಗೆ ಭೇಟಿ ನೀಡಿ ಪ್ರಕರಣಗಳನ್ನು ದಾಖಲಿಸಿಕೊಂಡು ಇತ್ಯರ್ಥಪಡಿಸಲಾಗುತ್ತಿದೆ ಎಂದರು. ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯ ಎಸ್.ಕೆ. ವಂಟಿಗೋಡಿ ಮಾತನಾಡಿ, ಸಾರ್ವಜನಿಕ ಸ್ಥಳಗಳಲ್ಲಿ ಆಸ್ಪತ್ರೆ, ಹಾಸ್ಟೆಲ್ಗಳು, ಜೈಲು, ಪೊಲೀಸ್ ಠಾಣೆಯಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ, ಆಪತ್ತು ತಡೆಯುವುದಕ್ಕೆ ಕ್ರಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಮಾನವ ಹಕ್ಕುಗಳ ಆಯೋಗದ ಉಲ್ಲಂಘನೆ ತಡೆಯುವುದು ಮುಖ್ಯ ಉದ್ದೇಶವಾಗಿದೆ ಎಂದರು. ಮಾನವನ ಹಕ್ಕುಗಳ ಆಯೋಗಕ್ಕೆ ದೂರು ಸಲ್ಲಿಸಲು ಇಮೇಲ್, ಪೋಸ್ಟ್, ದಿನಪತ್ರಿಕೆಗಳ ಮೂಲಕ ಹಾಗೂ ನೇರವಾಗಿ ದೂರು ನೀಡಬಹುದು. ಸರ್ಕಾರದ ಮೂಲ ಸೌಕರ್ಯಗಳು ವಂಚಿತರಾದವರು ಆಯೋಗಕ್ಕೆ ದೂರು ಸಲ್ಲಿಸಿ ಸದುಪಯೋಗ ಪಡೆಯಬೇಕೆಂದು ತಿಳಿಸಿದರು. ನಂತರ ಜಿಲ್ಲಾ ಕಾರಾಗೃಹಕ್ಕೆ ಭೇಟಿ ನೀಡಿದ ಹಂಗಾಮಿ ಅಧ್ಯಕ್ಷರು ಅಲ್ಲಿನ ಮೂಲ ಸೌಕರ್ಯಗಳು ಹಾಗೂ ಸ್ವಚ್ಛತೆ ಬಗ್ಗೆ ವೀಕ್ಷಣೆ ಮಾಡಿ ಸಿಸಿ ಕ್ಯಾಮೆರಾಗಳು ಅಳವಡಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಂತರ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಸಮಸ್ಯೆ ಆಲಿಸಿ ಬಸ್ ವ್ಯವಸ್ಥೆ ಕಲ್ಪಿಸಲು ಅಧಿಕಾರಿಗಳಿಗೆ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ತಿನಿಸು ಮಳಿಗೆಗಳಲ್ಲಿ ಮಾರಾಟ ಮಾಡುವ ತಂಪು ಪಾನೀಯಗಳ ಅವಧಿ ಮುಕ್ತಾಯದ ಬಗ್ಗೆ ಪರಿಶೀಲಿಸಿ ಅವಧಿ ಮುಗಿದ ಪಾನೀಯಗಳನ್ನು ಮಾರುತ್ತಿದ್ದ ಮಳಿಗೆಯ ಮಾರಾಟಗಾರರ ಮೇಲೆ ಕ್ರಮ ವಹಿಸಲಾಯಿತು. ಪ್ರಯಾಣಿಕರೊಂದಿಗೆ ಸಂವಾದ ನಡೆಸಿ ಪ್ರಯಾಣಿಕರ ಸಮಸ್ಯೆಗಳನ್ನು ಆಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇತ್ಯರ್ಥಪಡಿಸಲು ಸೂಚನೆ ನೀಡಿದರು. ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ರೋಗಿಗಳೊಂದಿಗೆ ಅವರ ಸಮಸ್ಯೆ, ಅಲ್ಲಿನ ಸ್ವಚ್ಛತೆ ಹಾಗೂ ಸೌಕರ್ಯಗಳನ್ನು ಪರಿಶೀಲಿಸಿದರು. ಹಾಸ್ಟೆಲ್ಗೆ ಹೋಗಿದ್ದೇವೆ, 2 ಹಾಸ್ಟೆಲ್ಗಳನ್ನು ಭೇಟಿ ಮಾಡಿದೆವು. 2 ಹಾಸ್ಟೆಲ್ಗಳಿಗೆ ಭೇಟಿ ಕೊಟ್ಟಿದ್ದು. ಹಾಸ್ಟೆಲ್ಗಳಲ್ಲಿ ಅಂಥ ಗಂಭೀರವಾದಂಥ ಸಮಸ್ಯೆಗಳೇನು ಕಂಡು ಬರಲಿಲ್ಲ. ಒಂದು ಹಾಸ್ಟೆಲಲ್ಲಿ ಅದಂದರೆ ಬ್ಯಾಕ್ವರ್ಡ್ BCM ಇಲಾಖೆಗೆ ಸೇರಿದ ಹಾಸ್ಟೆಲ್ ಆಗಿತ್ತು. ಅಂದರೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಇರುವಂಥ ಹಾಸ್ಟೆಲ್. ಅಲ್ಲಿಂದ ಸುಮಾರು ಮೇನ್ ರೋಡ್ವರೆಗೆ ಬಸ್ಸಿನ ಸೌಕರ್ಯ ಇಲ್ಲ, ವಿದ್ಯಾರ್ಥಿಗಳು ನಡೆದುಕೊಂಡು ಹೋಗಬೇಕು, ಅದು ಸ್ವಲ್ಪ ಅನಾನುಕೂಲ ಆಗ್ತದೆ ಅಂತ ಹೇಳೋದನ್ನು ಒಂದು ಗಮನಕ್ಕೆ ತಂದಿದ್ದಾರೆ. ಅಲ್ಲಿ ಆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಅದು ಹಾಸ್ಟೆಲ್ನ ಅಲ್ಲಿರುವ ಲೋಪದೋಷ ಅಲ್ಲ, ಆದರೆ ಅವರ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಲಿಕ್ಕೆ ಬಸ್ಸಿನ ಸೌಕರ್ಯ ಬೇಕು ಅಂತ ಹೇಳಿದರು. ಅದನ್ನು ನಾವು ಡಿವಿಷನ್ ಕಂಟ್ರೋಲರಿಗೆ ಈಗ ತಿಳಿಸಿದ್ದೇವೆ ಆಲ್ರೆಡಿ. ನಾವು KSRTC ಬಸ್ ಸ್ಟ್ಯಾಂಡಿಗೆ ಭೇಟಿ ನೀಡಿದಾಗ ಬಸ್ ಸ್ಟ್ಯಾಂಡಲ್ಲಿ ಒಂದು ರೂಟ್ ನಂಬರ್ 82ಗೆ ಏನೋ ಬೇಕಾದಷ್ಟು ಬಸ್ಸುಗಳು ಇಲ್ಲ. ಅಂದರೆ ಸುಮಾರು 100-150 ಜನ ಒಂದೇ ಬಸ್ನಲ್ಲಿ ಹೋಗಬೇಕಾಗ್ತದೆ ಅಂತ ಅಲ್ಲಿ ಇದ್ದ ಒಬ್ಬ ಪ್ರಯಾಣಿಕರು ಹೇಳಿದರು. ಅದನ್ನು ಕೂಡ ಡಿವಿಷನ್ ಕಂಟ್ರೋಲರ್ ಗಮನಕ್ಕೆ ತಂದಾಗಿದೆ. ಇನ್ನಲ್ಲಿ ಆಹಾರ ಸಾಮಗ್ರಿಗಳನ್ನು, ಪದಾರ್ಥಗಳನ್ನು ಸೇಲ್ ಮಾಡ್ತಾ ಇದ್ದ ಕೆಲವು ಅಂಗಡಿಗಳಲ್ಲಿ ನೋಡಿದಾಗ ಅಲ್ಲಿ ಡೇಟ್ ಎಕ್ಸ್ಪೈರ್ ಆದಂಥ ಪ್ರಾಡಕ್ಟ್ಗಳನ್ನು ಮಾರಾಟ ಮಾಡ್ತಾ ಇರೋದು ಕಂಡು ಬಂದಿದೆ. ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟಿಗೂ ಹೇಳಿದ್ದೇವೆ, DC ಅವರಿಗೆ ಹೇಳಿ ಈಗ ಫುಡ್ ಸೇಫ್ಟಿ ಆಫೀಸರಿಗೆ ಕೂಡ ನಾವು ಈಗ ಮೀಟಿಂಗಲ್ಲಿಯೂ ಇನ್ಸ್ಟ್ರಕ್ಷನ್ ಕೊಡ್ತಾರೆ. DC ಅವರು ಆಲ್ರೆಡಿ ಕೊಟ್ಟಿದ್ದಾರೆ ಅಂತ. ಹಾಸ್ಪಿಟಲ್ಗೆ ಸಂಬಂಧಪಟ್ಟಾಗ ಹೇಳೋದಿದ್ದರೆ, ಹಾಸ್ಪಿಟಲ್ನಲ್ಲಿ ಒಂದು ಇದು ಅಲ್ಲಿ ಭೇಟಿ ನೀಡಿದಾಗಂಥ ಸಂದರ್ಭದಲ್ಲಿ ಬಂದದ್ದು ಒಂದು, ಅಲ್ಲಿ ಹೊರಗೆ ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ಕಾರ್ಡ್ ಇದ್ದವರಿಗೆ ಕೂಡ 15 ಡೇಸಿಗೆ ಮಾತ್ರ ಆ ಕಾರ್ಡನ್ನು ಅವರು ಪ್ರೊಡ್ಯೂಸ್ ಮಾಡುವಾಗ ಅದಕ್ಕೊಂದು ಸ್ಲಿಪ್ ಅಂಟಿಸಬೇಕಾಗತ್ತೆ. ಡಾಕ್ಟ್ರು ಅಷ್ಟು ಸಹಕರಿಸಲಿಲ್ಲ ಅಂತ 2 ಪೇಷಂಟ್ಗಳು ಹೇಳಿದರು. ಅದಕ್ಕೆ ಕೂಡಲೇ ಅಟೆಂಡ್ ಮಾಡಲಿಕ್ಕೆ RMO ಅವರಿಗೆ ಹೇಳಿದೆ, ಅವರು ಅದಕ್ಕೆ ಬೇಕಾದ ಕ್ರಮ ತೆಗೆದುಕೊಂಡಿದ್ದಾರೆ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.